ವಯನಾಡ್ ಹೋದಾಗ ಜಿಪ್ಲೈನ್ ಮತ್ತೆ ಗ್ಲಾಸ್ ಬ್ರಿಡ್ಜ್ ಅಷ್ಟೇ ಅಲ್ಲ, ಈ ಪ್ಲೇಸಸ್ ನಂತೂ ವಿಸಿಟ್ ಮಾಡ್ಲೇಬೇಕು. ಫಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಆಗಿರೋ ಹಾಗೆ ಕೇಳದ ಒನ್ ಆಫ್ ದ ಬ್ಯೂಟಿಫುಲ್ ಬಸ್ ಸ್ಟಾಪ್ ಅಂತಂದ್ರೆ ಮೇಲೆ, ಯಾಕಂದ್ರೆ ಇದರಿಂದ ಕಾಣೋ ಬಾಣಸಿರ ಹಿಲ್ ವ್ಯೂಸ್ ಜೊತೆಗೆ ಬ್ಯಾಕ್ ವಾಟರ್. ಬಾಣಸಿರ ಹಿಲ್ಸ್ ಟ್ರೆಕ್ ಇದು 8 ಕಿಲೋಮೀಟರ್ ಟ್ರೆಕ್ ಆಗಿರುತ್ತೆ. ಹಾಗೆ ಪರ್ ಹೆಡ್ 800 rupees ಚಾರ್ಜ್ ಮಾಡ್ತಾರೆ. ಹಾಗೆ ಬಾಣಸಿರ ಡ್ಯಾಮ್ ಕೂಡ ವಿಸಿಟ್ ಮಾಡಬಹುದು. ಇದು ಮಾರ್ನಿಂಗ್ 8 ಇಂದ ಈವ್ನಿಂಗ್ 5:30 ವರೆಗೂ ಓಪನ್ ಆಗಿರುತ್ತೆ. ವಯನಾಡ್ ಅಲ್ಲಿ ಮತ್ತೊಂದು ಬ್ಯೂಟಿಫುಲ್ ಟ್ರೆಕ್ ಅಂದ್ರೆ ಚೆಮ್ರಾ ಪೀಕ್ ಟ್ರೆಕ್. ಇದು ವಯನಾಡ್ ಅಲ್ಲಿ ಹೈಯೆಸ್ಟ್ ಪೀಕ್ ಆಗಿರುತ್ತೆ. 2.5 ಕಿಲೋಮೀಟರ್ ಟ್ರೆಕ್ ಡಿಸ್ಟೆನ್ಸ್. ಹಾಗೆ ಇದಕ್ಕೂ ಕೂಡ 800 rupees ಚಾರ್ಜ್ ಮಾಡ್ತಾರೆ. ನೆಕ್ಸ್ಟ್ ನೀವು ವಯನಾಡಿಗೆ ಕಾರಲ್ಲಾದ್ರೂ ಹೋಗಿ, ಬೈಕಲ್ಲಾದ್ರೂ ಹೋಗಿ, ಬಟ್ ಈ ಊರಿಗೆ ಹೋಗೋದಕ್ಕೆ ಅವ್ರದೇ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಟಿಕೆಟ್ ಪ್ರೈಸ್ 40 rupees ಆಗಿರುತ್ತೆ. ಹಾಗೆ ಜೀಪ್ ರೈಡ್ಗೆ ಸಪರೇಟ್ ಚಾರ್ಜಸ್ ಇರುತ್ತೆ. ವಿಂಟೇಜ್ ವೈಬ್ ಇಷ್ಟಪಡೋರು ಟ್ರೈಬಲ್ ಕಲ್ಚರ್ ಜೊತೆ ಸುತ್ತ ಹಸಿರು ಬೆಟ್ಟಗಳ ವ್ಯೂಸ್ ನೋಡೋದಕ್ಕೆ ನೀವಿಲ್ಲಿ ವಿಸಿಟ್ ಮಾಡ್ಲೇಬೇಕು. ನಾನಂತೂ ಮಸ್ಟ್ ರೆಕಮೆಂಡ್ ಮಾಡ್ತೀನಿ ಈ ಪ್ಲೇಸ್ ನ. ಹತ್ತಿರದಲ್ಲೇ ಇರೋ ಪೂಕಡಲ್ಲಿ ಕೂಡ ವಿಸಿಟ್ ಮಾಡಬಹುದು. ವಯನಾಡ್ ಕ್ರಾಸ್ ಮಾಡಿ ಕೋಸಿಕೋಡೆ ಹೋಗೋ ಘಾಟ್ ಸೆಕ್ಷನ್ ಅಂತೂ ಬ್ಯೂಟಿಫುಲ್ ಆಗಿದೆ. ಮಾನ್ಸೂನ್ ಅಂತೂ ವಿಸಿಟ್ ಮಾಡ್ಲೇಬೇಕು. ಹೋಗ್ತಾ ಇಡುಕಿ ವ್ಯೂ ಪಾಯಿಂಟ್, ಹಾಗೆ ನನ್ನ ಫೇವ್ರೆಟ್ ತುಷಾರಗಿರಿ ವಾಟರ್ ಫಾಲ್ಸ್ ಅಂತೂ ವಿಸಿಟ್ ಮಾಡ್ಲೇಬೇಕು. ಹೋಗೋ ದಾರಿ ಅಂತೂ ತುಂಬಾನೇ ಚೆನ್ನಾಗಿದೆ. ಹಾಗೆ ಈ ವಾಟರ್ ಫಾಲ್ಸ್ಗೆ 50 rupees ಚಾರ್ಜ್ ಮಾಡ್ತಾರೆ. 4 ಟೈರ್ ವಾಟರ್ ಫಾಲ್ಸ್ ಆಗಿರುತ್ತೆ. ಇದೇ ತರ ಟ್ರಾವೆಲ್ ರೆಕಮೆಂಡ್ಸ್ಗೆ ಈ ಪೇಜ್ ನ ಫಾಲೋ ಮಾಡೋದು ಮರಿಬೇಡಿ.